ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಹೊರಟಿದ್ದೀನಿ. ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಾನು ಪಾದಯಾತ್ರೆ ಹೋಗ್ತಾ ಇದ್ದೀನಿ ನನ್ನ ಕಸಿನ್ ಜೊತೆ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಯಾಕಂದರೆ ನಾನು 15 ಇಯರ್ಸ್ ಆಗಿದೆ ಈ ದೇವಸ್ಥಾನಕ್ಕೆ ಹೋಗಿ. ಅದು ಪಾದಯಾತ್ರೆ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಭಯ ಕೂಡ ಇದೆ, ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಆ್ಯಂಡ್ ನಾನೊಂದು ಕ್ಯಾಂಪ್ ಜೊತೆ ಬಂದಿರೋದು. ನಮ್ಮ ಕ್ಯಾಂಪ್ ಆಲ್ರೆಡಿ ಊರಿಂದ ಬಂದಿದ್ದಾರೆ, ಇಲ್ಲಿ ನಿಯರ್ ಇದ್ದಾರೆ ಅಂತ ಹೇಳಿ ಇಲ್ಲಿ ಒಡಕೆಹಳ್ಳನ ಸ್ಟಾಪಲ್ಲಿ ಇಳ್ಕೊಂಡ್ವಿ ನಾನು ನನ್ನ ಕಸಿನು. ಆ್ಯಕ್ಚುಲಿ ಅವ್ರು ಮೂವ್ ಆನ್ ಆಗಿದ್ದಾರೆ, ಸ್ವಲ್ಪ ಮುಂದೆ ಇದ್ದಾರೆ, 7-8 ಕಿಲೋಮೀಟರ್. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಳಿಬೇಕು, ಹತ್ತಬೇಕು, ಅಷ್ಟು ಬೆಟ್ಟ ಹತ್ತಬೇಕು. 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕು. ಸೊ ಆ ಕಡೆ ಬಸ್ಸು, ಈ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಬ್ಬರೇ ಇರೋದು. ನಮ್ಮೂರವ್ರು ಅಲ್ಲೇ ತಾಳ್ಬಿಟ್ಟು ಹೋಗೋರು. ನಮ್ಮನ್ನ ಇಲ್ಲಿ ಏನದು ಯಾವುದಾದ್ರು ಒಡಕೆ ಹಳ್ಳದಲ್ಲಿ ಇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಹೊರಟೆ ಹೋಗವ್ರೆ. ಬಸ್ಸು ತಾಳ್ಬಿಟ್ಟಿಗೆ ಅಂತ ಗೊತ್ತಿದೆ. ಬಸ್ಸಿಂದ ಯಾವಾಗ ಕೆಳಗಡೆ ಇಳೀಲಿ ಅಂತ ಕಾಯ್ತಾ ಇದ್ದೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ನಂತರ ಬಸ್ ಸಿಕ್ನೆಸ್ ಇರೋರಿಗೆ ನಡ್ಕೊಂಡು ಹೋಗೋದೇ ಬೆಸ್ಟ್. ನಿಜ ಕಷ್ಟ. 4 ಬಸ್ ಇಳಿದು 4 ಬಸ್ ಹತ್ತಿದ್ದೀವಿ. ಯಾಕಂದ್ರೆ ನೀರು ಬಾಟ್ಲಿ ಹೌದೌದು, ನಿಜ. ಈಗಲೇ ಸುಸ್ತು ಪಡ್ತಾ ಇದ್ದೀವಿ ನಾವು. ಬಂದಿದ್ದು ಎಷ್ಟು ಕಿಲೋಮೀಟ್ರು? ಒಂದು 5-6 ಕಿಲೋಮೀಟ್ರ್ ಬಂದಿದ್ದೀವಿ. 7 ಕಿಲೋಮೀಟ್ರ್. ಈಗಲೇ ಸುಸ್ತಾಗ್ತೈತೆ. ಇನ್ನು ತಾಳ್ಬೆಟ್ಟನೂ ರೀಚ್ ಆಗಿಲ್ಲ ನಾವು. ಇಲ್ಲ ಹತ್ರದಲ್ಲೇ ಇದ್ದೀವಿ, ಸೌಂಡ್ ಮಾಡ್ತಾ ಇದ್ದಾರೆ. ತಾಳ್ಬೆಟ್ಟ ಬೇಗ ಸಿಗುತ್ತೆ, ಪರವಾಗಿಲ್ಲ ಕಣೆ. ಅಂತೂ ಇದ್ದು 7 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು 7 ಬೆಟ್ಟ ಅಷ್ಟೇ. ಲೊಕೇಶನ್ ಹಾಕೊಂಡು ಅಲ್ವಾ, ಸಕ್ಕತ್ತಾಗೈತೆ ಸೀನರಿ, ನೋಡೋಕ್ಕೆ ಚಂದ. ತುಂಬ ವರ್ಷಗಳಾಗಿತ್ತು ನಾನು ಈ ಥರ ಎಲ್ಲ ನೋಡಿ. ಯಾವ ಹೊರಗಡೆನೇ ಬಂದಿಲ್ಲಲ್ಲ ಸಿಂಧು ನಾನು ಜಾಸ್ತಿ. ನೀನು ಹೇಳ್ಕೊಳ್ಸಿದ್ದ. ನೀನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾಗ ಹೆಂಗಿತ್ತು ವೆದರು? ಅಯ್ಯಯ್ಯವ್ವ, ಅದನ್ನು ಚಿಕ್ಕಮಂಗ್ಳೂರು ಅಂದ್ರೆ ಅದ. ಮತ್ತು ನಮ್ಮೂರು ಮಾಡ್ಕೊಂಡಂತೆ ಕೋಣನ ಕೆರೆ ಅಲ್ಲೊಂದು ಡಿಫ್ರೆಂಟ್ ಆಗೈತೆ. ಪ್ಲಾಂಟ್ ಐತೆ, ಹೆಂಗೆ ಮನೆ ಕಟ್ಟೋರು ನೋಡು, ಕ್ರೇಜಿ. ಹತ್ರದಲ್ಲಿ ಇದ್ದೀವಿ ಅಂತ ಅನಿಸ್ತಿದ್ಯಾ? ನಡಿಯ ಕಡೆಗೆ ರೋಡ್ ಮುದಿಗೆ ಬಂದ ಸಿಂಧು. ಹೆಂಗೆ ಬರ್ತಾವೆ ನೋಡೋ ನನ್ನ. ಸಾರಿ ಬೆಟ್ಟ ಹತ್ತಿದ್ದೀನಿ, ಮಾತಾಡಬಾರ್ದು. ಹಾಗಿದ್ರೆ ಇನ್ನೂ 2 ಕಿಲೋಮೀಟರ್ಸ್ ಇದೆ. ಸೌಂಡ್ ಕಳಿಸ್ತಿಲ್ಲ ಇದೆಯಾ ನೋಡಿ. ಇಲ್ಲೇ ತಾಳ್ಬಿಟ್ಟ. ಅದು ಇಲ್ಲೇ ಉಸಿರು ಬಿಡೋಕ್ಕಾಯ್ತಲ್ಲ. ವಿಕ್ಸ್ ತಂದವನಿ, ಅಯೋಡಿಕ್ಸ್. ಅಕ್ಕ ನಾನು ಫೋನಲ್ಲಿ ನೋಡಿದಾಗ ತುಂಬ ದೊಡ್ಡದಾಗಿ ಕಾಣಿಸ್ತು ಅಕ್ಕ ಬಾಗ್ಲು. ಇದು ಈಗ ಎಷ್ಟು ಚಿಕ್ಕ ಕಾಣಿಸ್ತೈತೆ, ತುಂಬಾ ಡಿಫ್ರೆನ್ಸ್ ಐತೆ. ಸಿಹಿ ಇಲ್ಲಿ ನೋಡು. ಹಾಯ್ ಮಾಡು. ಸುಸ್ತೇನಾಯ್ತಿಲ್ಲ, ಪಾದ ನಡಿದೆ ಪಾದ ನೋಡ್ಬಿಟ್ಟು ನಾನು ಶೂ ಅಕ್ಕ ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ? ಬರೀ ಗಾಲಲ್ಲಿ ನಡೆಯೋದು ಅನ್ಕೊಂಡಿದ್ದೆ. ಶೂ ಹಾಕ ಬಂದ್ಬಿಟ್ಟಿದ್ಯಾ? ಇಲ್ಲ, ಹಾಕೋ ಬರಲಿಲ್ಲ. ಎಷ್ಟು ಚೆನ್ನಾಗಿ ತೆಗಿತವ್ರು ನೋಡ ಮಗನ ಫೋಟೋನ. ತಾಳ್ಬೆಟ್ಟ ರೀಚ್ ಆದ್ವಿ. ಅಲ್ಲಿ ರಿಲೇಟಿವ್ಸ್ ಸಿಕ್ಕಿದ್ರು, ಅವರು ಕಾರಲ್ಲಿ ಬಂದಿದ್ರು. ಅವರು ತಾಳ್ಬೆಟ್ಟದಿಂದ ನಡ್ಕೊಂಡು ಬರ್ತಾರಂತೆ. ಸೊ ಅವ್ರ ಜೊತೆ ಜಾಯಿನ್ ಆದ್ವಿ. ಇಲ್ಲಿ ನೋಡಿ, ಇಲ್ಲಿ ನೋಡು. ಇಲ್ಲಿ ಬೋಳ್ ಬುಂಡೆಕಾಯಿ ಇದೆ ನಾಳೆ. ಈ ಕಡೆ ತಿರುಗೋ. ಇಲ್ಲಿ ಸೀಲ್ ನೋಡೆ.
ಹ್ಞೂ ಸಿಹಿ ಸಿಹಿ ಈ ಕೂದಲು ನಾಳೆ ಎಲ್ಗೆ ಹೋಗುತ್ತಪ್ಪ? ಯಾರು ಕೊಡ್ತೀಯಪ್ಪ ನೀನು ನಾಳೆ? ಮಾದಪ್ಪನ್ ಕೊಡ್ತೀಯಾ? ಎಲ್ಲ ಸಾಂಬಾರು ಲಿಂಗಿ ಅವಳಿಗಂತೆ ಕೊಡು, ಕೇಳ್ತವಳೆ. ಆಯ್ ಮಾಡೆ, ಆಯ್ ಕುಟಿಯಕ್ಕ ಆಯ್ ಮಾಡು. ಎಲ್ರು ಆಯ್ ಮಾಡಿ ಕೊಟ್ರೆ ನಿಮ್ಮ ಅಣ್ಣ ಇವನೇ ಮೂರಿಂದ ನಡ್ಕೊ ಬಂದವನೇ ಬೆಟ್ಟು ಗಂಟ. ನಾವೆಲ್ಲ ತಾಳ್ಬೇಡ್ತೀನಿ ನಡೀತಾವಿ, ನಮ್ಮ ಅಣ್ಣ ಊರಿಂದ ನಡ್ಕೊ ಬಂದದ್ದು. ಎಷ್ಟು ಕಿಲೋಮೀಟರ್ ಹೆಂಗ ಅಂದಾಜು ಹೇಳಿ, ಎಷ್ಟು ಕಿಲೋಮೀಟರ್ ಇರ್ಬೋದು ಅಂತ? ಫುಲ್ ತುದಿ ಬೆಟ್ಟಕ್ಕೆ ಇಲ್ಲಿಗೆ ಎಷ್ಟಾಗುತ್ತೆ? ನಾನ್ ಮ್ಯಾಪ್ ಹಾಕ್ದೆ, ನಮ್ಗೇನು ಸರಿ ಸಿಹಿ. ನೀನು ಕಾಫಿ ಕುಡಿತ್ಯಾ? ಅಯ್ಯೋ ಏನ್ ಡವ್ ಮಾಡ್ತಾಳೆ ನೋಡು, ಡೌರಾಣಿ. ನಾನೇ ಗುದಿಸ್ಕನೆ ಬಸಪ್ಪನ ಕೇಳಿ ನೀನು ಗುದಿಸ್ಕೋದು. ಏನ್ ಡವ್ ಮಾಡ್ತಾಳೆ ನೋಡು. ಕುಡಿಯ ನೀನು ಗುದಿಸ್ಕೋಬೇ ಜೊತೆಗೆ ಅಂತ. ಚಾಕ್ಲೇಟ್ ತಿಂತೆ ನೀನು? ಇಲ್ಲಿ ನೋಡು ಸಿಹಿ, ಸಿಹಿ ಇಲ್ಲಿ ನೋಡೆ. ಚಾಕ್ಲೇಟ್ ಕೇಳಿದ್ರೆ ಬಸಪ್ಪನ್ ಹೇಳ್ತೀನಿ. ಒಂದಷ್ಟು ಜನ ಎಷ್ಟು ಅಂದರೆ ತುಂಬಾ ಏಜ್ ಆಗಿದೆ. ಅವ್ರ ಊರಿಂದ ಎಲ್ಲ ನಡ್ಕೊಂಡು ಬಂದಿದ್ರು. ತುಂಬ ಖುಷಿ ಆಗ್ತಿತ್ತು ನೋಡಿ, ತುಂಬಾ ಏಜ್ ಆಗಿತ್ತು. ಅವ್ರ ಮಾತು ಕೇಳೋದೇ ಚೆಂದ, ಯಾಕಂದರೆ ಚೆನ್ನಾಗಿ ಮಾತಾಡ್ತಿದ್ರು, ತುಂಬ ಇನ್ನೋಸೆಂಟ್, ಖುಷಿ ಆಗ್ತಿತ್ತು. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ತಾ ಇರಿ ಹಾಗೆ. ನಾನೀಗ ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ ನಾನು ಬಂದಿರೋದು ಸೂನ್ಗಳ್ಳಿ ಕ್ಯಾಂಪ್ ಜೊತೆ. ಇವರು 11 ವರ್ಷದಿಂದ ಮಾಡ್ತಿದ್ದಾರೆ. ಸುತ್ತಮುತ್ತ 4-5 ಊರ ಜೊತೆ ಆಗಿ ಬರ್ತಾರೆ ಇವರೆಲ್ಲ. ಈ ವರ್ಷ ಸ್ಪೆಷಲ್ ಆಗಿ ಕಂಚಿ ವರದರಾಜ ಸ್ವಾಮಿ ಬಸವಪ್ಪ ಬರ್ತಾ ಇದೆ, ಹಾಗೆ ಶೆಟ್ಟಳ್ಳಿ ಬಸವಪ್ಪ ಕೂಡ ಬರ್ತಾ ಇದೆ. ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಅದು ತಾಳ್ಬೆಟ್ಟದಲ್ಲಿ ಈ ಫಂಕ್ಷನ್ ಮಾಡ್ತಿರೋದು ನೋಡಿ ನನಗೆ ಸೂನ್ಗಳ್ಳಿನ ಅಂತ ಹೇಳಿ ಒಂದ್ಸಲ ಕನ್ಫ್ಯೂಷನ್ ಆಗೋದೆ, ಯಾಕಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲ ಕಡೆ ಸೂನ್ಗಳ್ಳಿಯವರು ಸುತ್ತಮುತ್ತ ಊರವರೇ ಇದ್ದರು. ತುಂಬಾ ಖುಷಿ ಆಯಿತು ನನಗೆ ತಾಳ್ಬೆಟ್ಟ ಅಂತ ಹೇಳಿ ಡಿಫ್ರೆನ್ಸ್ ಏನಾಗಲಿಲ್ಲ. ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ, ನೀವೇ ನೋಡ್ತೀರಾ ಈ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿರುತ್ತೆ.
ಫಂಕ್ಷನ್ ಎಲ್ಲ ಮುಗೀತು, ಊಟ ಕೂಡ ಅರೇಂಜ್ ಆಗಿತ್ತು ಕ್ಯಾಂಪ್ ಕಡೆಯಿಂದ. ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳ್ಳೋದಕ್ಕೆ ಅಂತ ಬಂದ್ವಿ. ಎಲ್ಲ ಕಡೆ ಆಕ್ಯುಪೈ ಆಗಿತ್ತು. ಸೊ ರೂಮ್ಸ್ ಎಲ್ಲ ಛತ್ರ ಎಲ್ಲ ಯಾವುದೂ ಇರಲಿಲ್ಲ, ಓಪನ್ ಸ್ಪೇಸ್ ಅಷ್ಟೇ ಇದ್ದಿದ್ದು. ಸೊ ಓಪನ್ ಸ್ಪೇಸಲ್ಲಿ ನಮ್ಮ ಲಗೇಜ್ ಕೂಡ ಎಲ್ಲ ಕಾರಲ್ಲೇ ಬಂದಿತ್ತು, ನಮ್ಮ ರಿಲೇಟಿವ್ ತೊಗೊಂಡು ಬಂದಿದ್ದರು. ಸೊ ಅಲ್ಲೇ ಕೆಳಗಡೆ ಎಲ್ಲ ಹಾಸ್ಕೊಂಡು ಮಲ್ಕೊಳ್ಳೋದಕ್ಕೆ ರೆಡಿ ಆದ್ವಿ. ಇದಾಗಿತ್ತು ನನ್ನ ಡೇ 1. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹೀಗೆ ಹೊಸ ಕಂಟೆಂಟ್ ಬರ್ತಾ ಇರುತ್ತೆ. ಆ್ಯಂಡ್ ಡೇ 2 ಕೂಡ ತುಂಬ ಚೆನ್ನಾಗಿರುತ್ತೆ. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.